ಮ್ಯಾಮ್ ಈಗ 5 ವರ್ಷ ತಾವು ಎಂ ಪಿ ಆಗಿದ್ದು ವಾಟ್ ಎವರ್ ಅಶ್ಯೂರೆನ್ಸ್ ಯು ಹ್ಯಾವ್ ಗಿವನ್ ಟು ಮಂಡ್ಯ ಪೀಪಲ್ ಅದು ಫುಲ್ಫಿಲ್ ಮಾಡಿದ್ದೀರಾ ಅಥವಾ ಇಂಥದ್ದು ಏನಾದರೂ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳೋದಂತ ಏನಾದರೂ ಕೊರಗಿದೆಯಾ? ನಾನು ನನ್ನ ಎಲೆಕ್ಷನ್ ಟೈಮಲ್ಲಿ ನನ್ನಿಂದ 2-3 ವಿಚಾರಗಳೇ ಜನ ಅಪೇಕ್ಷೆ ಪಟ್ಟಿದ್ದು. ಫಸ್ಟ್ ಆಫ್ ಆಲ್ ಅಂಬರೀಷ್ ಅವ್ರ ಸ್ಥಾನದಲ್ಲಿ ನೀವು ನಿಂತ್ಕೋಬೇಕು, ಮಂಡ್ಯ ಬಿಡಬಾರ್ದು ಅನ್ನೋದು ಮೊದಲನೇದಿತ್ತು. ಆ ಟೈಮಲ್ಲಿ ನನಗೆ ಅದಕ್ಕಿಂತ ಗೊತ್ತೂ ಇರಲಿಲ್ಲ. ಸೊ ಹಾಗಾಗಿ ನೀವು ಯಾವುದೇ ನನ್ನ ಎಲೆಕ್ಷನ್ ಕ್ಯಾಂಪೇನ್ ಸ್ಪೀಚಸಲ್ಲಿ ನೋಡಿದ್ರೆ ನಾನೇನೋ ಇಲ್ಲಿ ಸೂರ್ಯ ಚಂದ್ರ ತಂದು ಇಲ್ಲಿ ಇಟ್ಬಿಡ್ತೀನಿ, ಮಂಡ್ಯನ ಸಿಂಗಪೂರ್ ಮಾಡ್ತೀನಿ ಅಂತ ಆ ರೀತಿಯ ಮಾತುಗಳು ನಾನು ಯಾವತ್ತೂ ಆ ರೀತಿ ಸುಳ್ಳು ಭರವಸೆಗಳನ್ನ ಕೊಡಲ್ಲ. ಇರೋ ಪರಿಸ್ಥಿತಿನ ನಾವು ಚೇಂಜ್ ಮಾಡಬೇಕು, ಒಂದು ಒಳ್ಳೆಯ ಒಂದು ಅಭಿವೃದ್ಧಿನ ಮಂಡ್ಯದಲ್ಲೂ ಮಾಡಬೇಕು ಅನ್ನೋ ಒಂದು ಆಸೆ. ಖಂಡಿತ ಮೈ ಶುಗರ್ ಫ್ಯಾಕ್ಟ್ರಿ ಓಪನ್ ಮಾಡಿಸಿದ್ದು, ಪಂಡಪುರ ಸಕ್ಕರೆ ಕಾರ್ಖಾನೆ ಓಪನ್ ಮಾಡಿದ್ದು, ಅಥವಾ ಅಕ್ರಮ ಗಣಿಗಾರಿಕೆಯ ವಿರುದ್ಧ ಧ್ವನಿ ಎತ್ತಿ ಅದನ್ನು ಸಫಲವಾಗಿ ನಾನು ಇವಾಗ ಹೈಕೋರ್ಟು ಆ ಆದೇಶನ ಎತ್ತಿ ಹಿಡಿದಿದೆ ಅಂದರೆ ಅದು ನನ್ನ ಹೋರಾಟದ ಒಂದು ಫಲ. ಅಷ್ಟೇ ಅಲ್ಲ, ಹಲವಾರು ನಾನು ಇಂಡಿಪೆಂಡೆಂಟ್ ಅಭ್ಯರ್ಥಿ ಆಗಿದ್ದರು, ಹೊಸ ಎಂ ಪಿ ಆಗಿದ್ರು ನಾನು ನನ್ನ ಅನುದಾನವನ್ನು ಬಳಸೋದ್ರಲ್ಲಿ ಇಡೀ ರಾಜ್ಯದಲ್ಲಿ ಫಸ್ಟ್ ಇಯರಲ್ಲೇ ನಂಬರ್ 2 ಸ್ಥಾನದಲ್ಲಿದ್ದೆ. ದಿಶಾ ಸಭೆಗಳಲ್ಲಿ ಇವತ್ತು 5 ವರ್ಷಗಳ ನಂತರವೂ ಫಸ್ಟ್ ಸ್ಥಾನದಲ್ಲಿ ನಾನೇ ಇದ್ದೀನಿ. ಅಂದರೆ ಆ ಸಭೆಗಳು ನಡೆಸೋದ್ರ ಮೂಲಕ ಅಷ್ಟೂ ಕೇಂದ್ರ ಸರ್ಕಾರದ ಅನುದಾನವನ್ನು ಯಾವ ರೀತಿ ಇಂಪ್ಲಿಮೆಂಟ್ ಮಾಡಿಸಿದ್ದೀನಿ. ಕೇಂದ್ರೀಯ ವಿದ್ಯಾಲಯ ಬಿಲ್ಡಿಂಗ್ಗೆ ಸ್ಪೆಷಲ್ ಅನುದಾನ ತಂದು ಅದನ್ನು ಫುಲ್ಲಿ ಈಗ ಹೊಸ ಕಟ್ಟಡವನ್ನು ಮಾಡ್ತಾಯಿದ್ವಿ. ಮಂಡ್ಯದಲ್ಲಿ ರೈಲ್ವೆ ಅಂಡರ್ ಬ್ರಿಡ್ಜ್ ಇರ್ಬೋದು, NHA ವಿಚಾರದಲ್ಲಿ ಹಲವಾರು ಅಂಡರ್ ಪಾಸ್ಗಳು, ಎಕ್ಸಿಟ್ ಎಂಟ್ರಿಗಳು, ಬೇರೆ ಬೇರೆ ಒಂದು ರೀತಿಯ ಪ್ರವಾಹ ಬಂದಾಗ ಆಗಿರೋ ಸಮಸ್ಯೆಗಳನ್ನ ಬಗೆಹರಿಸಿದ್ದಿರ್ಬೋದು, ರೋಡ್ಗಳನ್ನ ಮಾಡಿಸಿರ್ಬೋದು, ಸಮುದಾಯ ಭವನಗಳು, ಬಸ್ಸು ತಂಗುದಾಣಗಳು, ನೀರಿನ ಘಟಕಗಳು, ಈ ರೀತಿ ಮಾಡ್ಕೊಂಡು ಹೋದರೆ ಖಂಡಿತ ಅವ್ರು ಕೇಳಿದಕ್ಕಿಂತ ನಾನು ಒಂದು ಸ್ಟೆಪ್ಪು. ಅಲ್ಲ, ಬಟ್ ಕಾಂಗ್ರೆಸ್ನವ್ರು ಏನು ಹೇಳ್ತಾರೆ, ಸಕ್ಕರೆ ಕಾರ್ಖಾನೆ ಅನೌನ್ಸ್ಮೆಂಟ್ ಆಗಲಿ ಅಥವಾ ಪುನಶ್ಚೇತನಗಳಾಗಲಿ ಅದು ನಾವು ಮಾಡ್ತಾ ಇರೋದು, KRS ಅಲ್ಲಿ ಅದೇನೋ ಹೈಟೆಕ್ ಬೃಂದಾವನ ನಾವು ಮಾಡ್ತಾ ಇರೋದು, ಅದೇನೋ ನಾಲೆಗಳಿಗೆ 2,000 ಕೋಟಿ ನಾವು ಕೊಡ್ತಾ ಇರೋದು, ಸುಮಲತಾ ಅವರಿಗೆ ಅಮಿತ್ ಶಾ 1 to 1 ಇದ್ದಾರೆ, ಮೋದಿ ಅವರು 1 to 1 ಇದ್ದಾರೆ, ಏನು ತಂದು ಕೊಟ್ಟಿದ್ದಾರೆ ಸೆಂಟ್ರಲ್ ಗವರ್ಮೆಂಟ್ ಕಡೆಯಿಂದ ಮಂಡ್ಯಕ್ಕೆ? ಈ ಥರದೊಂದು ಪ್ರಶ್ನೆ ಇದೆ. ಈ ರೀತಿ ಸುಳ್ಳನ್ನ ನಿಜ ಮಾಡೋದ್ರಲ್ಲಿ ಕೆಲವರು ತುಂಬ ಎಕ್ಸ್ಪರ್ಟ್ಸ್ ಇದ್ದಾರೆ. ಇದು ಹಾಸ್ಯಾಸ್ಪದ ಅಲ್ವಾ? ಮೈ ಶುಗರ್ ಫ್ಯಾಕ್ಟ್ರಿನ ಬೊಮ್ಮಾಯಿ ಸರ್ಕಾರ 50 ಕೋಟಿ ಕೊಟ್ಟು ಅವರೇ ಉದ್ಘಾಟನೆ ಮಾಡಿರೋದನ್ನ ನೀವು ಎಲ್ಲ ಕಡೆಯೂ ನೀವು ಪುನರುದ್ಘಾಟನೆ ಮಾಡೋದ್ರಲ್ಲಿ ಎಂಥ ಸತ್ಯ ಇದೆ? ಈಗ ಮೈ ಶುಗರ್ ಫ್ಯಾಕ್ಟ್ರಿ ಓಪನ್ ಮಾಡೋದೇನು ಕದ್ದು ಮುಚ್ಚಿ ಮಾಡಿದ್ರಾ? ಮೀಡಿಯಾ ಇತ್ತು, ಫೋಟೋಸ್ ಇದೆ, ವಿಡಿಯೋಸ್ ಇದೆ, 50 ಕೋಟಿ ಅಲ್ಲಿ ಕೊಟ್ಟಿದ್ದಾರೆ, ಅದರ ಒಂದು ಫುಲ್ ದಾಖಲೆ ಇದೆ. ಅದು 1 ವರ್ಷಕ್ಕೆ ಮೊದಲೇ ಆಗಿದೆ. ನೀವು ತಿರ್ಗಾ ಬಂದು ನಾವೇ ಮಾಡಿದ್ದೀವಿ ಅಂದರೆ ಮತ್ತೆ ಒಂದು ರಿಬ್ಬನ್ ಕಟ್ ಮಾಡಿದ್ರೆ ನೀವು ಅದನ್ನು ಮಾಡ್ದಂಗ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.